ಮಾರ್ನಿಂಗ್ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ಓಕೆ, ಮಕ್ಕಳೆಲ್ಲ ಸ್ಕೂಲಿಗೆ ಹೋದರು. ಇವತ್ತು ಪುಳಿಯೋಗರಣೆ ಮಾಡಿದ್ದೆ. ಪುಳಿಯೋಗರಣೆ ನಾನು ಯಾವ ರೀತಿ ಮಾಡೋದಂತ ಹೇಳಿ ನೆಕ್ಸ್ಟ್ ರೆಸಿಪಿ ಹಾಕ್ತೀನಿ, ನೀವು ಅದರಲ್ಲಿ ನೋಡ್ಬೋದು. ಇವತ್ತು ನಾನು ಫ್ರೈಡ್ ರೈಸ್ ಹಾಕಿದ್ದೀನಿ, ಅದನ್ನು ಕೂಡ ನೋಡಿ. ನಿನ್ನೆ ಮಾಡಿದ್ದೆ ನಾನು ಫ್ರೈಡ್ ರೈಸ್. ಪುಳಿಯೋಗರಣೆ ತುಂಬ ಸಿಂಪಲಾಗಿ, ಏನು ಉಡಿಯೆಲ್ಲ ಹಾಕದೆ. ಇದಕ್ಕಿಂತ ಮೊದಲು ಕೂಡ ನಾನು ಒಮ್ಮೆ ತೋರಿಸಿದ್ದೆ, ಅದು ತುಂಬ ಟೇಸ್ಟ್ ಆಗುತ್ತೆ ನಾನು ಮಾಡೋ ಪುಳಿಯೋಗರಣೆ. ಹಾಗಾಗಿ ಜಸ್ಟ್ ಇನ್ನೊಮ್ಮೆ ನಾನು ವಿಡಿಯೋ ಹಾಕುವಾಗ ನೋಡಿ, ಅದನ್ನು ಸಿಂಪಲಾಗಿ ಮನೆಯಲ್ಲಿ ನೀವು ಮಾಡ್ಬೋದು ಈಸಿಯಲ್ಲಿ. ಓಕೆ, ಮಕ್ಕಳೆಲ್ಲ ಬ್ರೇಕ್ಫಾಸ್ಟ್ ಮಾಡಿ ಎಲ್ಲ ಹೋದರು. ನನ್ನ ಹಸ್ಬೆಂಡ್ ಬೆಳಿಗ್ಗೆ ಹೋಗಿ ಮಾರ್ಕೆಟ್ ಹೋಗಿ ಮೀನು ಕೂಡ ತೊಗೊಂಡು ಬಂದಿದ್ದಾರೆ. ಇವಾಗ ಮೀನು ಅಷ್ಟಾಗಿ ಫ್ರೆಶ್ ಸಿಗ್ತಾ ಇಲ್ಲ ಎಲ್ಲಿ ಕೂಡ. ಹಾಗಾಗಿ ಇವತ್ತು ಇದಕ್ಕೆ ಹೋಗಿದ್ರು, ಅವರು ಬಂದರ್ ಅಂತ ಹೇಳ್ತೀವಿ ನೋಡಿ, ಅಲ್ಲಿಗೆ ಹೋಗಿದ್ದರು. ಇಲ್ಲೇ ಮಂಗಳೂರಲ್ಲಿ ಬಂದರಿಗೆ ಹೋಗಿ ಸ್ವಲ್ಪ ಇತ್ತಂತೆ ಅಲ್ಲಿ. ಇವತ್ತು ಕೂಡ ಜಾಸ್ತಿ ಮೀನು ಇರಲಿಲ್ಲಂತೆ, ಸ್ವಲ್ಪ ಮೀನು ತೊಗೊಂಡು ಬಂದಿದ್ದಾರೆ. ಅದನ್ನು ನಾನೇನು ಮಾಡ್ತೀನಿ ಅಂದರೆ ಸ್ವಲ್ಪ ಪ್ಯಾಕೆಟ್ ಮಾಡಿ ಎಲ್ಲ ಒಳಗೆ ಇಡ್ತೀನಿ. ಡೈಲಿ ನಮಗೆ ತೊಗೊಳ್ಳಿಕ್ಕೆ ಕೆಲವೊಮ್ಮೆ ಕಷ್ಟ ಆಗುತ್ತೆ, ಅದು ಮನೆಯಲ್ಲಿ ಆಗೋದಿಲ್ಲ. ಕೆಲವೊಮ್ಮೆ ಏನಾದರೂ ಇಲ್ಲದಾಗ ತೆಗೆದು ಮಾಡ್ಬೋದು ಅಂತೇಳಿ ಜಾಸ್ತಿ ದಿನ ಇಡಲ್ಲ, ಒಂದು ವಾರದೊಳಗೆ ಅದನ್ನು ಖಾಲಿ ಮಾಡಿಬಿಡ್ತೀನಿ. ತುಂಬ ಜಾಸ್ತಿ ಇಟ್ಟರೂ ಕೂಡ ಅದರ ಎಲ್ಲ ರುಚಿ ಹೋಗುತ್ತೆ ಅಂತ ಹೇಳ್ತಾರೆ ನೋಡಿ, ಆ ರೀತಿ ಆಗುತ್ತೆ. ಓಕೆ, ಇವಾಗ ಮನೆ ಕ್ಲೀನ್ ಮಾಡ್ತಾ ಇದ್ದೀನಿ. ಸುಮಾರು ಜನ ಅವತ್ತು ಕೇಳ್ತಾಯಿದ್ರು ಮನೆ ಯಾವ ರೀತಿ ಕ್ಲೀನಾಗಿ ಇಡೋದು ಅದೆಲ್ಲ ಹೇಳಿ ಅಂತ ಹೇಳಿ. ಕರೆಕ್ಟಾಗಿ ನೆಕ್ಸ್ಟ್ ಯಾವಾಗಲಾದರೂ ನಾನು ವಿಡಿಯೋ ಮಾಡ್ತೀನಿ, ಯಾವ ರೀತಿ ನಾವು ಮನೆಯನ್ನು ಡೈಲಿ ಕ್ಲೀನ್ ಮಾಡಿ ಯಾವ ರೀತಿ ಇಡ್ಬೋದು ಅಂತ ಹೇಳಿ. ಇವತ್ತು ನಾನು ಸ್ವಲ್ಪನೇ ಇವತ್ತು ಹಾಲ್ ಗುಡಿಸ್ತಾ ಇದ್ದೀನಿ. ಇವತ್ತು ನಂದು ಡೇ ಇದು ತೆಗೆಯೋದು ಅಂತ, ಜೇಡರ ಬಲ್ಲೆ ತೆಗೆಯೋ ಡೇ. ನಾನು ಟೈಮ್ ಟೇಬಲ್ ಮಾಡಿ ಇಡ್ತೀನಿ, ಇವತ್ತು ಜೇಡರ ಬಲ್ಲೆ ತೆಗಿಬೇಕು. ಹಾಗಾಗಿ ಜೇಡರ ಬಲ್ಲೆ ತೆಗಿತಾ ಇದ್ದೀನಿ. ಇವತ್ತು ಒಂದೊಂದು ದಿನ ಒಂದೊಂದು ಡೇಟ್ ಇಡ್ತೀನಿ, ಆವಾಗ ನನಗೆ ಈಸಿ ಆಗುತ್ತೆ. ಇಲ್ಲದಿದ್ದರೆ ಡೈಲಿ ಒಂದೇ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ವಾರದಲ್ಲಿ ಒಮ್ಮೆ ಆದರೂ ಜೇಡರ ಬಲೆ ತೆಗಿಬೇಕು. ಜೇಡರ ಬಲೆ ವಾರದಲ್ಲಿ ಒಂದೇ ಸಲ ತೆಗಿತೀನಿ. ಕೆಲವರು ಡೈಲಿ ತೆಗಿತಾರೆ, ಡೈಲಿ ತೆಗೆದರೆ ಒಳ್ಳೆಯದೇ ಗುಡಿಸುವಾಗ, ಆದರೆ ಟೈಮ್ ಸಿಗಲ್ಲ. ಮನೆಯಲ್ಲಿದ್ದವರು ಗುಡಿಸುವಾಗ ಡೈಲಿ ತೆಗೆದರೆ ಒಳ್ಳೆಯದೇ. ಡೈಲಿ ಮೇಲಿದ್ದೆಲ್ಲ, ಕೆಳಗಡೆದೆಲ್ಲ ಸೈಡಿದೆಲ್ಲ ತೆಗಿತೀನಿ, ಆದರೆ ಮೇಲಿದ್ದೆಲ್ಲ ಡೈಲಿ ನನಗೆ ತೆಗಿಲಿಕ್ಕೆ ಆಗೋದಿಲ್ಲ, ಪುರ್ಸೋದು ಸಿಗೋದಿಲ್ಲ, ತುಂಬ ಕೆಲಸ ಇರುತ್ತೆ. ಹಾಗಾಗಿ ವಾರದಲ್ಲಿ ಒಮ್ಮೆ ಆದರೂ ತೆಗಿತೀನಿ. ಆಮೇಲೆ ಹಾಲೆಲ್ಲ ಡೈಲಿ ಟೇಬಲ್ ಅದು ಇದು ಗುಡಿಸುವಾಗಲೇ ನಾನು ಒರೆಸಿಬಿಡ್ತೀನಿ. ಒಂದು ಸ್ವಲ್ಪ ಹೊತ್ತು ಟೈಮ್ ತಾಗುತ್ತೆ, ಒಂದು ಅರ್ಧ ಗಂಟೆ ಅಥವಾ 1 ಗಂಟೆ ಜಾಸ್ತಿ ತಾಗ್ಬೋದು ನಾವು ಗುಡಿಸುವಾಗ. ಆದರೆ ಡೈಲಿ ನಾವು ಮೇಲೆ ಎಲ್ಲ ಕ್ಲೀನ್ ಮಾಡಿ ಇಟ್ಟರೆ ನಮಗೂ ಕೂಡ ಖುಷಿ ಇರುತ್ತೆ, ಹಾಗೂ ಮನೆ ಕೂಡ ಕ್ಲೀನ್ ಇರುತ್ತೆ. ಓಕೆ, ಇವಾಗ ಜೇಡ್ರ ಬಲ್ಲಿ ತೆಗಿತಾ ಇದ್ದೀನಿ. ನೆಕ್ಸ್ಟ್ ಹಾಲೀಗ ಗುಡಿಸ್ಲಿಕ್ಕೆ ಉಂಟು. ಹಾಲ್ ಫುಲ್ಲು ಆಚೀಚೆ ಆಗಿದೆ, ಪೇಪರ್ ಅದು ಇದು ಎಲ್ಲ ಇಟ್ಟಿದ್ದಾರೆ, ಒಟ್ಟಾರೆ ಆಗಿದೆ. ಡೈಲಿ ತೆಗಿತೀನಿ, ಆದರೂ ಡೈಲಿ ಹಾಗೆಯೇ ಇರುತ್ತೆ. ಅದು ನನ್ನಂತಲ್ಲ, ಎಲ್ಲರ ಮನೆಯೂ ಸೇಮ್. ಪೇಪರ್ ಅದಿದ್ದು ಇರ್ತಾರೆ ಓದಿ ಎಲ್ಲ, ಅದನ್ನು ಒಂದು ಸೈಡಲ್ಲಿ ಡೈಲಿ ತೆಗೆದಿಡಬೇಕು. ಆಮೇಲೆ ಮಕ್ಕಳಿಗೆ ನಾನು ಹೇಳೋದಾದರೆ, ಮಕ್ಕಳಿಗೆ ನಾವು ಕಲಿಸಬೇಕು ಅವರವರ ವಸ್ತುವನ್ನು ಅವರವರ ಜಾಗದಲ್ಲಿ ಇಡಲಿಕ್ಕೆ. ಆವಾಗ ತುಂಬ ನಮಗೆ ಕೂಡ ಹೆಲ್ಪ್ ಆಗುತ್ತೆ. ಇಲ್ಲದ್ರೆ ಎಲ್ಲವನ್ನೂ ನಾವು ಮಾಡಲಿಕ್ಕೂ ನಮಗೆ ಟೈಮ್ ಸಿಗಲ್ಲ. ಮನೆಯಲ್ಲಿದ್ದವ್ರಿಗೂ ಕೂಡ ಅಷ್ಟೇ, ಹೆಂಗಸರಿಗೆ ಎಷ್ಟು ಮಾಡಿದರೂ ಕೆಲಸ ನಮಗೆ ಮಾಡಲಿಕ್ಕೆ ಟೈಮ್ ಸಿಗಲ್ಲ. ಹೆಚ್ಚಾಗಿ ನಮಗೆ ಕೆಲವು ವಸ್ತು ಮನೆಯಲ್ಲಿ ಬೇಕಾದಾಗ ಸಿಗೋದಿಲ್ಲ. ಉದಾಹರಣೆಗೆ ಪೆನ್ನೆಲ್ಲ. ಹಾಗಾಗಿ ಪೆನ್ ಸ್ಟ್ಯಾಂಡ್ ಉಂಟು, ಯಾವಾಗಲೂ ಹಾಲಲ್ಲಿ ಇಟ್ಟುಬಿಡಿ. ಅದರಲ್ಲೇ ಪೆನ್ನೆಲ್ಲ ಇದ್ದರೆ ಹಾಕಿಬಿಡಿ. ಆವಾಗ ನಿಮಗೆ ಈಸಿಯಲ್ಲಿ ಚೀಟಿ ಬರೆಯುವಾಗಿರಲಿ ಅಥವಾ ಯಾವುದಕ್ಕಿರಲಿ ಪೆನ್ ಬೇಗನೆ ಸಿಗುತ್ತೆ. ಆಮೇಲೆ ಪೇಪರ್ ಹೆಚ್ಚಾಗಿ ಡೈಲಿ ಪೇಪರ್ ನಾವು ಒಳಗೆ ತೆಗೆದಿಡೋದಿಲ್ಲ, ಟಿಪಾಯಿ ಕೆಳಗಡೆ ಅಥವಾ ಒಂದು ಕಾರ್ನರಲ್ಲಿ ಒಂದರ ಮೇಲೆ ಒಂದು ಇಟ್ಟು ಬಿಡ್ತೀವಿ. ತುಂಬ ಗಲೀಜು ಕಾಣುತ್ತೆ ಮನೆಯಲ್ಲಿ. ಅವತ್ತು ಓದಿದ ಪೇಪರನ್ನು ತಕ್ಷಣ ತೆಗೆದು ಒಳಗಡೆ ಒಂದು ಬಾಕ್ಸಲ್ಲಿ ಹಾಕಿಬಿಟ್ರೆ ನೆಕ್ಸ್ಟ್ ನೀವು ಯಾವುದು ಸ್ಕ್ರ್ಯಾಪಿಗೆ ಯಾವುದಕ್ಕೆ ಕೊಡಲಿಕ್ಕಿದ್ರೆ ಕೊಡ್ಬೋದು. ಆಮೇಲೆ ರಿಮೋಟ್ ಹೆಚ್ಚಾಗಿ ಅಲ್ಲಲ್ಲಿ ಬಿದ್ದಿರುತ್ತೆ. ಈ ರೀತಿ ಮೇಲೆ ತೆಗೆದಿಟ್ಟರೆ ಸೋಫಾದಲ್ಲಿ ಅಲ್ಲೆಲ್ಲಿ ಯಾವಾಗಲೂ ಮತ್ತೆ ಹುಡುಕುವ ಕೆಲಸ ಉಳಿಯುತ್ತೆ. ಕ್ಲೀನ್ ಮಾಡುವಾಗ ಅದೆಲ್ಲ ಒಂದು ನೀಟಲ್ಲಿ ಇಟ್ಟು ಬಿಡಬೇಕು ನಾವು. ಆಮೇಲೆ ನೋಡಿ ಇಲ್ಲಿ ಯಾವ ರೀತಿ ಇದೆ ಎಲ್ಲ ಡೈಲಿ ನಾನು ಒರೆಸ್ತೀನಿ, ಆದರೂ ಧೂಳು ತುಂಬ ಇಲ್ಲಿ ಆಗುತ್ತೆ. ಈ ಕಾರ್ನರಲ್ಲಿ ಧೂಳು ತುಂಬ ಆಗೋದು, ಯಾಕೆಂದರೆ ಇಲ್ಲಿ ಸೈಡಲ್ಲಿ ಕಿಟಕಿ ನಮ್ಮದು ಓಪನೇ ಇದೆ. ಅಕ್ವೇರಿಯಮ್ ಉಂಟು ಹೊರಗಡೆ, ಅದಕ್ಕೆ ಲೈಟಿಂಗ್ ಅದೆಲ್ಲ ಇಲ್ಲಿಂದ ವಯರ್ ಹೋಗಿದೆ. ಹಾಗಾಗಿ ಈ ಒಂದು ಕಿಟಕಿ ಓಪನ್ ಇರುತ್ತೆ, ಹಾಗಾಗಿ ಇಲ್ಲಿ ಬೇಗನೆ ಧೂಳಾಗೋದು. ಡೈಲಿ ನಾನು ಇಲ್ಲಿ ಕ್ಲೀನ್ ಮಾಡ್ತೀನಿ. ಇದು ನನ್ನ ಲಿಕ್ವಿಡ್, ನಿಮಗೆ ಗೊತ್ತಿರಬೇಕು, ನಾನು ಆಲ್ರೆಡಿ ಇದರ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ನಾನು ಯಾವ ಲಿಕ್ವಿಡನ್ನು ಹೆಚ್ಚಾಗಿ ಗ್ಲಾಸ್ ಅದೆಲ್ಲ ಒರೆಸಲಿಕ್ಕೆ ಯೂಸ್ ಮಾಡ್ತೀನಿ ಅಂತ. ಬೇಕಿದ್ದರೆ ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅಲ್ಲಿಂದ ನೀವು ನೋಡ್ಬೋದು. ನೋಡಿ, ಲ್ಯಾಪ್ಟಾಪ್ ಅದು ಇದು ಹೆಚ್ಚಾಗಿ ಅಲ್ಲಲ್ಲಿ ಇಟ್ಟುಬಿಡ್ತಾರೆ, ಅದರ ವಯರ್ ಅದು ಇದು ತೆಗೆದು ಅದನ್ನು ನಾನು ಡೈಲಿ ಒಂದು ನೀಟಲ್ಲಿ ಇಟ್ಟುಬಿಡ್ತೀನಿ. ಆಮೇಲೆ ವಾರಕ್ಕೆ ಒಮ್ಮೆ ಆದರೂ ಸೋಫಾದ ಹಿಂದ್ಗಡೆ ಎಲ್ಲ ಗುಡಿಸ್ತೀನಿ.
ಡೈಲಿ ನನಗೆ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ವಾರಕ್ಕೆ ಒಮ್ಮೆ ನಾನು ಸೋಫಾದ ಹಿಂದ್ಗಡೆ ಕ್ಲೀನ್ ಮಾಡಿ ಗುಡಿಸಿ ಬಿಡ್ತೀನಿ. ಇವತ್ತು ನಾವು ಜೇಡರ ಬಲೆ ತೆಗೆಯೋ ಟೈಮ್ ಆದ್ದರಿಂದ ಇವತ್ತು ತುಂಬ ಬಿದ್ದಿರುತ್ತೆ ಅಲ್ಲಿ. ಹಾಗಾಗಿ ಆ ದಿನವೇ ನಾನು ಸೋಫಾದ ಹಿಂದ್ಗಡೆ ಎಲ್ಲ ಗುಡಿಸ್ತೀನಿ. ಓಕೆ. ಆಮೇಲೆ ಒಂದು ಡೈರಿ ಯಾವಾಗಲೂ ನಮ್ಮದು ಹಾಲಲ್ಲಿ ನಾವು ಇಡಬೇಕು. ಏನಾದರೂ ಬರೆಯಲಿಕ್ಕೆ ಅದು ಯಾವುದಕ್ಕಾದರೂ ಅರ್ಜೆಂಟಿಗೆ ಬೇಕಾಗಿರುತ್ತೆ. ನೋಡಿ, ಕಾರ್ನರ್ ಒಂದು ಕ್ಲೀನ್ ಆಯಿತು. ಈ ರೀತಿ ಲೈಟಿಂಗ್ ಎಲ್ಲ ಕಾರ್ನರಲ್ಲಿ ಇಟ್ಟರೆ ಮನೆ ತುಂಬ ಕ್ಲೀನಾಗಿ ಚೆನ್ನಾಗಿ ಕಾಣುತ್ತೆ, ಒಂದು ಲುಕ್ ಬರುತ್ತೆ. ಹಾಗಾಗಿ ಯಾವುದಾದ್ರೂ ನೋಡಿ ಆರ್ಟಿಫಿಷಿಯಲ್ ಗಿಡ ಇರಲಿ ಅಥವಾ ನೋಡಿ ಈ ರೀತಿ ನ್ಯಾಚುರಲ್ ಗಿಡ ಇರಲಿ, ನೀವು ಈ ರೀತಿ ಇಟ್ಟು ಅದು ಲೈಟಿಂಗ್ ಯಾವುದಾದ್ರೂ ಸಣ್ಣದು ಹಾಕಿದರೆ ತುಂಬ ಚೆನ್ನಾಗಿ ಕಾಣುತ್ತೆ. ನಾನು ಫಸ್ಟಿಗೆ ಎಲ್ಲ ಮೇಲೆ ಫರ್ನಿಚರ್ ಎಲ್ಲ ಗುಡಿಸಿ ಕೆಳಗೆ ಹಾಕ್ತೀನಿ, ಆಮೇಲೆ ಹಾಲ್ ಗುಡಿಸ್ತೀನಿ. ಹೆಚ್ಚಾಗಿ ಮೇಲೆ ಕೆಲವರು ಏನು ಮಾಡ್ತಾರೆ, ಕೆಳಗಡೆ ಗುಡಿಸ್ತಾರೆ, ಆಮೇಲೆ ಮೇಲಿದ್ದು ಧೂಳೆಲ್ಲ ಒರೆಸ್ಲಿಕ್ಕೆ ಹೋಗ್ತಾರೆ. ಇನ್ನೊಮ್ಮೆ ಅದು ಡಬಲ್ ಕೆಲಸ ಆಗುತ್ತೆ. ಹಾಗಾಗಿ ಮೇಲೆ ಏನುಂಟು ನೋಡಿ ಅದನ್ನೆಲ್ಲ ನೀಟಾಗಿಟ್ಟು ಒಮ್ಮೆ ಎಲ್ಲ ತೆಗೆದು ಆಮೇಲೆ ಕೆಳಗೆ ಗುಡಿಸಬೇಕು. ಇದರಿಂದ ತುಂಬ ಕೆಲಸ ಉಳಿಯುತ್ತೆ. ಹೆಚ್ಚಾಗಿ ಗುಡಿಸ್ತಾರೆ, ಆಮೇಲೆ ಒರೆಸ್ಲಿಕ್ಕೆ ಹೋಗ್ತಾರೆ ಮೇಲೆ ಎಲ್ಲ. ಆವಾಗ ಮೇಲೆ ಇದ್ದ ಧೂಳು ಕೆಳಗೆ ಇನ್ನೊಮ್ಮೆ ಬೀಳುತ್ತೆ. ಒರೆಸುವಾಗ ಕೂಡ ಕಷ್ಟ ಆಗುತ್ತೆ, ಧೂಳು ಒರೆಸುವಾಗ ಸಿಕ್ಕುವಾಗೆಲ್ಲ. ಹಾಗಾಗಿ ಈ ರೀತಿ ಮಾಡಿದರೆ ತುಂಬ ಈಸಿ ಆಗುತ್ತೆ. ಒಂದು ಅರ್ಧ ಗಂಟೆ ಜಾಸ್ತಿ ಆಗ್ಬೋದು ಕೆಲಸ. ಆದರೆ ಡೈಲಿ ನೀವು ಈ ರೀತಿ ಮೇಲಿದ್ದೊಂದು ಧೂಳು ತೆಗೆದರೆ ತುಂಬ ಈಸಿ ಆಗುತ್ತೆ. ಇಲ್ಲದ್ರೆ ಒಂದೇ ದಿನ ನೀವು ಮನೆ ಕ್ಲೀನ್ ಮಾಡಲಿಕ್ಕೆ ಹೋಗುವಾಗ ತುಂಬ ಕೆಲಸ ಆಗುತ್ತೆ ನಿಮಗೆ. ಇವತ್ತು ಜೇಡ್ರ ಬಲೆ ತೆಗಿತಾ ಇದ್ದೀನಿ, ಹೂ ಮೇಲೆ ಎಲ್ಲ ಹೆಚ್ಚಾಗಿ ಬಿದ್ದಿರುತ್ತೆ ಧೂಳೆಲ್ಲ. ಅದನ್ನು ನೋಡಿ ನಾನು ಇದರಲ್ಲೇ ತೆಗಿತೀನಿ. ಇದಕ್ಕೊಂದು ಬೇರೆ ಬ್ರಷ್, ಅದಕ್ಕೊಂದು ಬೇರೆ ಬ್ರಷ್, ಇಂಥದ್ದೆಲ್ಲ ಇಡಲ್ಲ. ಒಂದೇ ಇದರಲ್ಲಿ ಬ್ರೂಮಲ್ಲಿ ಎಲ್ಲವನ್ನು ಕ್ಲೀನ್ ಮಾಡಿ ಬಿಡ್ತೀನಿ. ಒಮ್ಮೆ ಒಂದು ರಾಶಿ ವಸ್ತು ಇಟ್ಕೊಂಡು ಆ ಬ್ರಷ್ ಈ ಬ್ರಷ್ ಎಲ್ಲ ಇಟ್ಕೊಂಡು ತಿರುಗೋದಿಲ್ಲ ನಾನು ಕ್ಲೀನ್ ಮಾಡುವಾಗ ಮನೆ. ಈ ರೀತಿ ಮಾಡಿಬಿಡ್ತೀನಿ. ಮನೆಯಲ್ಲಿ ಆರ್ಟಿಫಿಷಿಯಲ್ ಗಿಡ ಇದೆ, ಆದರೆ ನೋಡಿ ಹೂವಿಂದು ಒಂದು ಹೂವೆಲ್ಲ ಆಚೀಚೆ ಬೀಳುತ್ತೆ ಮಕ್ಕಳು ಎಳೆಯುವಾಗ ಅಥವಾ ಏನಾದರೂ ಆಗುವಾಗ. ಅದನ್ನು ಆಮೇಲೆ ಸಿಕ್ಕಿಸ್ತೀನಂತ ಹೇಳಿ ಸೈಡಲ್ಲಿ ಇಟ್ಟರೆ ಮತ್ತೆ ಅಲ್ಲಿಗೆ ಉಳಿದು ಎಲ್ಲೆಲ್ಲಿ ಹೋಗುತ್ತೆ. ತಕ್ಷಣವೇ ಏನಾದರೂ ಎಲೆ ಅಥವಾ ಏನಾದರೂ ಅದರದ್ದು ಕಿತ್ತು ಹೋದರೆ ತಕ್ಷಣವೇ ಹಾಕಿಬಿಡಿ. ಅದನ್ನು ಎಲ್ಲವನ್ನು ಸೈಡಲ್ಲಿ ಒಮ್ಮೆ ಇಟ್ಟು ಗುಡಿಸಿ ಬಿಡ್ತೀನಿ ಕಾರ್ನರಿಂದ. ಇದರಿಂದ ತುಂಬ ಈಸಿ ಆಗುತ್ತೆ ಗುಡಿಸಲಿಕ್ಕೆ ಕೂಡ. ಒಂದೊಂದೇ ತೆಗೆದು ಗುಡಿಸೋಕ್ಕಿಂತ ಒಮ್ಮೆ ಎಲ್ಲವನ್ನು ಎತ್ತಿ ಒಂದು ಸೈಡಲ್ಲಿ ಇಟ್ಟು ಬಿಡ್ತೀನಿ, ಆಮೇಲೆ ಗುಡಿಸ್ತೀನಿ. ಫ್ಯಾನ್ ಕೂಡ ಇವತ್ತೇ ನನಗೆ ಕ್ಲೀನ್ ಮಾಡಲಿಕ್ಕೆ. ಡೈಲಿ ನೀವೇ ಮಾಡಬೇಕಂತಿಲ್ಲ, ನಿಮ್ಮ ಹಸ್ಬೆಂಡಿಗೆ ಒಂದು ಡೇಟಿಗೆ ಕೊಡಿ. ಯಾವಾಗಲಾದರೂ ಫ್ರೀ ಇರುವಾಗ ಅವರು ಒಂದು ಹೆಲ್ಪ್ ಮಾಡ್ಬೋದು. ಮನೆಯದ್ದು ಕೂಡ ನೀವೇ ಎಲ್ಲವನ್ನೂ ಮಾಡಲಿಕ್ಕೆ ಆಗೋದಿಲ್ಲ, ಮನೆಯದ್ದು ಹೊರಗಡೆದು ಮಕ್ಕಳದ್ದು ಅಡುಗೆದ್ದು ಎಲ್ಲ. ಹಾಗಾಗಿ ಸ್ವಲ್ಪ ಹಸ್ಬೆಂಡ್ ಕೂಡ ಹೆಲ್ಪ್ ಮಾಡಿದರೆ ತುಂಬ ಒಳ್ಳೆಯದು. ಸಣ್ಣ ಕೆಲಸದಲ್ಲಿ, ಅದು ಜಾಸ್ತಿ ಕೆಲಸದಲ್ಲಿ ಅಲ್ಲ, ಸಣ್ಣ ಕೆಲಸದಲ್ಲಿ. ಓಕೆ. ಕೆಳಗಡೆ ಗುಡಿಸಿ ಎಲ್ಲ ಆಯಿತು ನಂದು. ಇವಾಗ ನಾನು ಮೇಲೆ ಒರೆಸೋದು. ಕೆಳಗಡೆ ಗುಡಿಸಿ ಆದಮೇಲೆ ನಾನು ಒರೆಸೋದೆಲ್ಲ, ಆಮೇಲೆ ನೆಲ ಒರೆಸ್ತೀನಿ. ಫಸ್ಟಿಗೆ ಮೇಲೆ ಎಲ್ಲ ಟೇಬಲ್ ಅದೆಲ್ಲ ಏನುಂಟು ನೋಡಿ ಅದನ್ನು ಒರೆಸಿ ಬಿಡ್ತೀನಿ. ಈ ರೀತಿ ಹಾಕಿ ಇಡ್ತೀನಿ. ಈ ಲಿಕ್ವಿಡ್ ನಾನು ಹೇಳಿದೆ ನೋಡಿ, ಆಲ್ರೆಡಿ ನಾನು ಮೊನ್ನೆ ವೀಡಿಯೋದಲ್ಲಿ ಹಾಕಿದ್ದೀನಿ ಯಾವ ರೀತಿ ನಾನು ಲಿಕ್ವಿಡ್ ಮಾಡ್ತೀನಿ ಅಂತ ಹೇಳಿ. ಯಾರಾದರೂ ಆ ವಿಡಿಯೋ ನೋಡಲಿಲ್ಲಂದರೆ ಅದರ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಆ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ನಾನು ಯಾವ ರೀತಿ ಲಿಕ್ವಿಡನ್ನು ಇದನ್ನು ಮಾಡ್ತೀನಂತ ಹೇಳಿ. ಓಕೆ. ನೋಡಿ ಟೇಬಲ್ ಅದು ಇದೆಲ್ಲ ಇದರಲ್ಲೇ ಒರೆಸಿ ಬಿಡ್ತೀನಿ. ತುಂಬ ಕ್ಲೀನ್ ಆಗುತ್ತೆ. ಒಮ್ಮೆ ಒಂದು ಬಟ್ಟೆಯಲ್ಲಿ ಒರೆಸಿ ಇನ್ನೊಂದು ಕ್ಲೀನ್ ಬಟ್ಟೆಯಲ್ಲಿ ಒರೆಸಿಬಿಟ್ರೆ ನೀವು ತುಂಬ ಕ್ಲೀನಾಗಿರುತ್ತೆ. ನೊಣ ಅಥವಾ ತುಂಬ ಸೊಳ್ಳೆದೆಲ್ಲ ತುಂಬ ಕಾಟ ತಪ್ಪುತ್ತೆ, ನೊಣ ಹೆಚ್ಚಾಗಿ. ಮಕ್ಕಳಿರೋ ಮನೆಯಲ್ಲಿ ಎಷ್ಟು ನಾವು ಕ್ಲೀನ್ ಮಾಡಿದರೂ ಅಲ್ಲಲ್ಲಿ ಟೀ ಕಪ್ ಇಡ್ತಾರೆ, ಅದರ ಕೆಳಗಡೆ ಟೀದು ಸ್ವಲ್ಪ ಕಲೆ ಅದು ಇದು ಎಲ್ಲ ಬಿದ್ದಿರುತ್ತೆ ಎಷ್ಟು ನಾವು ಕ್ಲೀನ್ ಮಾಡಿದ್ರು. ಎಲ್ಲರ ಮನೆಯಲ್ಲೂ ಸೇಮ್ ನೋಡಿ, ಕ್ಲೀನ್ ಆಯಿತೆಲ್ಲ. ಮೇಲೆ ಒಮ್ಮೆ ಕ್ಲೀನ್ ಆದಮೇಲೆ ನಾನು ಕೆಳಗಡೆ ಒರೆಸೋದು. ಫಿನೈಲ್ ಅಥವಾ ಸ್ವಲ್ಪ ವೆನಿಗರ್ ಹಾಕಿ ನಾನು ನೆಲವನ್ನು ಒರೆಸ್ತೀನಿ. ಇದರಿಂದ ನೊಣ ಬರುವುದೆಲ್ಲ ಸ್ವಲ್ಪ ತಪ್ಪುತ್ತೆ, ಹಾಗೂ ಇರುವೆಗಳ ಕಾಟ ಸ್ವಲ್ಪ ಕಮ್ಮಿ ಆಗುತ್ತೆ. ಓಕೆ. ಇದು ನನ್ನ ಫೇವ್ರೆಟ್ ಒರೆಸೋದು. ನಾನು ತುಂಬ ಟೈಮಿಂದ ಅದನ್ನು ಯೂಸ್ ಮಾಡ್ತೀನಿ, ಇವಾಗಲ್ಲ. ನನ್ನ ಓಲ್ಡ್ ವಿಡಿಯೋ ಕೂಡ ನೋಡಿದರೆ ನಾನು ಇದರ ಬಗ್ಗೆ ನಿಮಗೆ ಆಲ್ರೆಡಿ ಹೇಳಿದ್ದೀನಿ. ಇದರಿಂದ ನಿಜವಾಗ್ಲೂ ಮನೆ ತುಂಬ ಕ್ಲೀನ್ ಆಗುತ್ತೆ. ನನಗಿದು ತುಂಬ ಇಷ್ಟ. ಅದು ಕೈಯಲ್ಲಿ ಹಿಂಡಿ ತೆಗಿತಾರೆ ನೋಡಿ, ಅದು ಟೈಮ್ ಕೂಡ ವೇಸ್ಟ್ ಆಗೋ, ಅದರಲ್ಲಿ ನನಗೆ ಅಷ್ಟು ಇಷ್ಟ ಆಗೋದಿಲ್ಲ. ಇದು ನನಗೆ ತುಂಬ ಇಷ್ಟ ಇಂಥದ್ದು. ಇದು ತಗೊಳ್ಳಿ ಅಂತ ಹೇಳೋದಲ್ಲ, ನಿಮಗೆ ಯಾವುದರಲ್ಲಿ ಕಂಫರ್ಟೇಬಲ್ ಉಂಟು ನೀವು ಅದರಲ್ಲಿ ಮಾಡ್ಬೋದು. ಆದರೆ ಇದು ತುಂಬ ಕ್ಲೀನಾಗಿಡುತ್ತೆ. ಇದು ಒಂದು ನನಗೆ ತುಂಬ ಇಷ್ಟ ಇದು. ಓಕೆ. ಇವಾಗ ನಾನು ಒರೆಸಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಒತ್ತಿ ಚೆನ್ನಾಗಿ 2 ಸಲ, ಒಂದರ ಮೇಲೆ ಒಮ್ಮೆ 2 ಸಲ ಚೆನ್ನಾಗಿ ಒತ್ತಿ ಒರೆಸಿದರೆ ಕ್ಲೀನಾಗಿ ಇರುತ್ತೆ ಮನೆ. ಆಮೇಲೆ ಮ್ಯಾಟ್ ಎಲ್ಲ ತುಂಬ ಮುಖ್ಯ. ಎಲ್ಲಿ ಕಾಲು ಹೆಚ್ಚಾಗಿ
ನೀರಿನಿಂದ ಅಥವಾ ಅಂದರೆ ಬಾತ್ರೂಮಿಂದ ಇರಲಿ ಹೊರಗಡೆಯಿಂದ ಇರಲಿ ಬರುವ ಜಾಗದಲ್ಲಿ ಮ್ಯಾಟ್ ಇಟ್ಟರೆ ತುಂಬ ಕ್ಲೀನಾಗಿರುತ್ತೆ ಮನೆ. ನೋಡಿ ನಂದೆಲ್ಲ ಕೆಲಸ ಆಯಿತು, ಹಾಲಿದ್ದೆಲ್ಲ ಕ್ಲೀನ್ ಆಯಿತು. ಒಮ್ಮೆ ಮೇಲೆ ನಾನು ಆಲ್ರೆಡಿ ಮಾಡಿ ಬಂದಿದ್ದೀನಿ, ಕೆಳಗಡೆ ಇನ್ನೂ ಅಡುಗೆ ರೂಮ್ ನಾನು ಆಮೇಲೆ ಮಾಡ್ತೀನಿ. ಇವಾಗ ಇಷ್ಟನ್ನು ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಒಮ್ಮೆ ಕ್ಲೀನ್ ಆಯ್ತು ನೋಡಿ, ಯಾರಾದರೂ ಬರುವಾಗ ಮನೆಯೂ ಕ್ಲೀನ್ ಕಾಣುತ್ತೆ, ನಿಮ್ಮ ಕೆಲಸನೂ ಆಗುತ್ತೆ, ನಿಮಗೂ ಮನಸ್ಸಿಗೆ ತುಂಬ ಶಾಂತಿ ಅಂತ ಹೇಳ್ತಾರೆ ನೋಡಿ, ಆ ರೀತಿ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ. ಓಕೆ, ಇವಾಗ ಕ್ಲೀನ್ ಆಯಿತು, ಹಾಲೊಂದು ಕ್ಲೀನ್ ಆಯಿತು. ಕೆಲವು ಸಣ್ಣ ನನ್ನ ಅನುಭವವನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ, ಯಾವ ರೀತಿ ನಾನು ಕ್ಲೀನ್ ಮಾಡ್ತೀನಿ ಅಂತ ಹೇಳಿ. ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ ಕ್ಲೀನ್, ಒಬ್ಬೊಬ್ಬರದ್ದು ಒಂದೊಂದು ಟೈಪ್ ಇರುತ್ತೆ. ನಾನು ಸಿಂಪಲಾಗಿ ಇದರಲ್ಲೇ ಮಾಡಿಬಿಡ್ತೀನಿ ಬೇಗನೆ. ಈ ರೀತಿ ಡೈಲಿ ಮಾಡೋದ್ರಿಂದ ಮನೆ ಸ್ವಲ್ಪ ಕ್ಲೀನಾಗಿ ಉಳಿಯುತ್ತೆ. ಮತ್ತು ಎಲ್ಲ ಕೆಲಸ ಡೈಲಿ ಇದು ಮಾಡಬೇಕಂತ ನಾನು ಹೇಳಲ್ಲ, ಕೆಲವು ಮಾತ್ರ ಡೈಲಿ ಮಾಡಿದ್ರಾಯಿತು. ಮೇಜು, ಟೇಬಲ್ ಇಂಥದ್ದೆಲ್ಲ ಫರ್ನಿಚರ್ ಏನು ಉಂಟು ನೋಡಿ, ಡೈಲಿ ನೀವು ಒರೆಸಿಡಿ, ಆವಾಗ ನಿಮಗೆ ತುಂಬ ಈಸಿ ಆಗುತ್ತೆ ಕೆಲಸ. ಇಲ್ಲದಿದ್ದರೆ ಒಂದೇ ದಿನ ತುಂಬ ಕೆಲಸ ಆಗುತ್ತೆ. ಯಾರಾದರೂ ಗೆಸ್ಟ್ ಬರುವಾಗ ಕೆಲಸ ಮಾಡಲಿಕ್ಕೆ ಹೋದರೆ ಉಂಟು ನೋಡಿ, ಒಂದೇ ದಿನ ತುಂಬ ಕೆಲಸ ಆಗುತ್ತೆ. ಹಾಗಾಗಿ ಡೈಲಿ ಸ್ವಲ್ಪ ಸ್ವಲ್ಪ ಕೆಲಸ ಮಾಡ್ತಾ ಹೋದರೆ ತುಂಬ ಈಸಿ. ಬಾತ್ರೂಮ್ ಎಲ್ಲ ಹಾಗೆಯೇ, ನಾನು ಸ್ನಾನ ಮಾಡುವಾಗಲೇ ಬಾತ್ರೂಮ್ನಲ್ಲಿ ತೊಳೆದು ಬಿಡ್ತೀನಿ ಸ್ನಾನ ಮಾಡುವಾಗ ಡೈಲಿ. ಇದರಿಂದ ಬಾತ್ರೂಮ್ ಡೈಲಿ ಕ್ಲೀನ್ ಇರುತ್ತೆ. ಓಕೆ, ಇನ್ನು ಅಡುಗೆ ಎಲ್ಲ ಆಗಬೇಕು. ಮೀನು ಯಾವ್ದು ತೊಗೊಂಡು ಬಂದಿದ್ದಾರೆ ನೋಡಿ ಬರೋಣ. ನಾನು ತಂದಕ್ಕೆ ಮೀನು ಕೂಡ ನೋಡಲಿಕ್ಕೆ ಹೋಗಲಿಲ್ಲ, ಅವ್ರು ಬರುವ ಟೈಮಲ್ಲಿ ನಾನು ಬೇರೆ ಕೆಲಸ ಮಾಡ್ತಾಯಿದ್ದೆ. ಯಾವ ಮೀನು ತೊಗೊಂಡು ಬಂದಿದ್ದಾರೆ ಕೂಡ ನೋಡಲಿಲ್ಲ, ಇನ್ನೂ ನೋಡಬೇಕಷ್ಟೇ ಯಾವ ಮೀನು ತೊಗೊಂಡು ಬಂದಿದ್ದಾರೆ ಅಂತ ಹೇಳಿ. ಎಲ್ಲಿ ಉಂಟು ಮೀನು? ಅಲ್ಲಿ ಉಂಟಾ? Prawns, my favorite prawns. ಎಷ್ಟು ಪ್ರಾನ್ಸಿಗೆ? 350 ಕೆಜಿಗಾ? ವೈಟ್ ಅಲ್ಲ, ಸ್ವಲ್ಪ ಕಾಸ್ಟ್ಲಿ. ಬಂಗಡ ಇದಕ್ಕೆ 250. ನಿನ್ನೆ ಜಾಸ್ತಿ ಇತ್ತಲ್ಲ ರೇಟಲ್ಲಿ. ಇದು ಡಿಸ್ಕೋ ಮೀನು, ಇದಕ್ಕೆ ಎಷ್ಟು? 140. ಮತ್ತು ದಕ್ಕೆಯಿಂದ ತೊಗೊಂಡು ಬಂದರೆ ಸ್ವಲ್ಪ ಕಮ್ಮಿಯಲ್ಲಿ ಸಿಗುತ್ತೆ ನಮಗೆ. ಇದನ್ನು ಸಪ್ರೇಟ್ ಒಂದು 2 ಭಾಗ ಮಾಡಿ ಇಟ್ಟರೆ ಸರಿಯಾಗುತ್ತೆ. ಓಕೆ, ಇನ್ನು ಮೀನೆಲ್ಲ ಕ್ಲೀನ್ ಮಾಡಿ ಇವತ್ತು ಮೀನು ಮಾಡೋದಂತ ಹೇಳಿ. ಮೀನು ಯಾವುದು ನೋಡಬೇಕು, ಯಾವುದವರು ಹೇಳ್ತಾರೆ ಅದನ್ನು ಮಾಡೋದು ಇವತ್ತು. ಇವ್ರು ನೋಡಿ, ಇವ್ರು ನೋಡಿ ತಿರುಗ್ತಾ ಇದ್ದಾರೆ. ನಾನು ಎಷ್ಟು ತಿರುಗ್ತೀನಿ ನೋಡಿ ಅಷ್ಟೇ ತಿರುಗ್ತಾರೆ, ಕ್ಯಾಮ್ರಾ ಮುಂದೆ ಬರ್ತಾ ಇಲ್ಲ. ಯಾಕೆ? ಇಷ್ಟರಲ್ಲಿ ನಾನು ಈ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ನನ್ನ ವಿಡಿಯೋ ಪ್ಲೀಸ್ ನಿಮಗೆ ಇಷ್ಟ ಆಯ್ತಂತಾದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ. ಹಾಗೂ ಯಾರು ನನ್ನ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ ನೋಡಿ, ಅವರು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಇನ್ನೂ ಕೂಡ ಸುಮಾರು ಕೆಲಸ ಉಂಟು. ಮೀನು ತೊಗೊಂಡು ಬಂದಿದ್ದಾರೆ, ಅದನ್ನೆಲ್ಲ ಕ್ಲೀನ್ ಮಾಡಿ ಎಲ್ಲ ಸುಮಾರು ಕೆಲಸ ಉಂಟು. ಹಾಗಾಗಿ ಇವತ್ತು ಯಾರಿಗೂ ಕೂಡ ಹಾಯ್ ಹೇಳ್ತಾ ಇಲ್ಲ ನಾನು. ನಾಳೆ ಎಲ್ಲವನ್ನು ನೋಡಿ ಕಮೆಂಟ್ ನೋಡಿ ನಾನು ಖಂಡಿತವಾಗಲೂ ಹಾಯ್ ಹೇಳ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.